ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಜೈಲಲ್ಲಿದ್ದಾರೆ. ಬಟ್ ಜೈಲಲ್ಲಿದ್ದಾಗ ಇಷ್ಟು ದಿನಗಳ ಕಾಲ ಚಳಿ ಇತ್ತು ಅನ್ನೋ ಕಾರಣಕ್ಕೆ ಹೆಚ್ಚಿನ ಹಾಸಿಗೆ ಬೇಕು, ತಲೆದುಂಬು ಬೇಕು, ಬೇರೆ ಬೇರೆ ಬಟ್ಟೆಗಳು ಬೇಕಂತೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ರು. ಈಗ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಹೊಸದೊಂದು ಡಿಮ್ಯಾಂಡ್ ಶುರು ಮಾಡಿದೆ ಅಂತೆ ಡಿ ಗ್ಯಾಂಗ್. ಹಾಗಾದ್ರೆ ಏನದು? ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಸಿಲು ಹೆಚ್ಚಾಗುತ್ತಿದ್ದ ದರ್ಶನ್ ಹಾಗೂ ಗ್ಯಾಂಗ್ನಿಂದ ಹೊಸ ಆಟ ಶುರುವಾಗಿದೆಯಂತೆ. ಚಳಿಗಾಲದಲ್ಲಿ ಕಂಬಳಿ ಬೇಕು, ಹೆಚ್ಚಿನ ಬಟ್ಟೆ ಬೇಕು ಅಂತ ದರ್ಶನ್ ಗ್ಯಾಂಗ್ ಕೇಳ್ಕೊಂಡಿತ್ತು. ಈಗ ಬಿಸಿಲು ಹೆಚ್ಚಾಗಿರೋದ್ರಿಂದ ಜೈಲಲ್ಲಿ ಇರೋಕ್ಕಾಗದೆ ಪರದಾಡ್ತಾ ಇದೆಯಂತೆ ಇಡೀ ಗ್ಯಾಂಗ್. ಟ್ರಯಲ್ ವೇಳೆ ಖುದ್ದು ಕೋರ್ಟ್ಗೆ ಬರೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರತಿನಿತ್ಯ ಕೇಸ್ ಟ್ರಯಲ್ ನಡೆಸಿ ಅಂತ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ. ಬೇಗ ಟ್ರಯಲ್ ಮುಗಿದ್ರೆ ಬೇಗ ಆಚೆ ಬರಬಹುದು ಅಂತ. ಪ್ರತಿನಿತ್ಯ ಟ್ರಯಲ್ ನಡೆದ್ರೆ ಹೊರಗೆ ಬರಬಹುದು ಅನ್ನೋದು ಇಡೀ ಡಿ ಗ್ಯಾಂಗ್ನ ಗೇಮ್ ಆಗಿದೆ. ಹಂಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟ್ರಯಲ್ ಮುಗಿಯೋ ತನಕ ಕೂಡ ಇವರಿಗೆ ಬೇಲ್ ಸಿಗಲ್ಲ. ಟ್ರಯಲ್ ಮುಗಿದು ಪ್ರಕರಣ ಇತ್ಯರ್ಥ ಆಗಬೇಕು, ಆಗಲೇ ಇವರ ಭವಿಷ್ಯ ನಿರ್ಧಾರ ಆಗೋದು. ತಪ್ಪು ಮಾಡಿದಾರಾ ಮಾಡಿಲ್ವಾ ಅದು ಡಿಸೈಡ್ ಅಂದ್ರೆ ಕೋರ್ಟ್ನಿಂದ ಒಂದು ಆದೇಶ ಪ್ರಕಟ ಆಗ್ಬಿಡುತ್ತೆ. ಅಲ್ಲಿಗೆ ಇವರ ಹಣೆ ಬರಹ ನಿರ್ಧಾರ ಅಂತ. ಸೊ ಹಂಗಾಗಿ ಟ್ರಯಲ್ ಆದ್ರೂ ಅಟ್ಲೀಸ್ಟ್ ಬೇಗ ಮುಗಿದು ಬಿಡ್ಲಿ ಅನ್ನೋ ರೀತಿಯಲ್ಲೇ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಅವರು ಪರ್ಟಿಕ್ಯುಲರ್ ಆಗಿ ಟ್ರಯಲ್ ಬೇಗ ಮುಗಿಸ್ಬಿಡಿ ಅಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಂತೆ. ಬಟ್ ಈಗ ಉಳಿದ ಆರೋಪಿಗಳು ಸೇರಿದಂತೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಪ್ರತಿನಿತ್ಯ ಟ್ರಯಲ್ ನಡೆಸಿ ಅಂತ.